ಪಾರ್ಟಿ ರೌಂಡ್ಸ್ನ ಮೊದಲನೆಯ ಸುದ್ದಿ ಆಡಳಿತ ಪಕ್ಷದಲ್ಲಿ ನಡೀತಾ ಇರುವ ಬೆಳವಣಿಗೆ. ಇತ್ತೀಚೆಗಷ್ಟೇ ಎಂಎಲ್ಸಿ ಸಲೀಂ ಅಹಮ್ಮದ್ ದೆಹಲಿಯಲ್ಲಿ ನಿಂತು ಒಂದು ಹೇಳಿಕೆ ಕೊಟ್ಟಿದ್ರು. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆಯಾಗುತ್ತೆ, ಅರ್ಧಕ್ಕರ್ಧ ಸಚಿವರನ್ನ ಕೈ ಬಿಡ್ತಾರೆ ಅಂತ. ಸಲೀಂ ಅಹಮ್ಮದ್ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡರು. ಈಗ ಇನ್ನೊಬ್ಬ ಸಚಿವರಿಂದ ಸಚಿವ ಸಂಪುಟ ಪುನಾರಚನೆಯ ಮಾತು. ಈ ಸಲ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಮಾತಾಡಿದ್ದಾರೆ. ನವೆಂಬರ್ನಲ್ಲಿ ಸಂಪುಟ ಪುನಾರಚನೆ ಗ್ಯಾರಂಟಿ ಅಂತಿದ್ದಾರೆ ಜಮೀರ್ ಅಹಮದ್ ಖಾನ್. ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯ ಬಣದ ಮತ್ತೊಬ್ಬ ಕಟ್ಟಾಳು. ಸಂಪುಟ ಪುನರ್ರಚನೆಯ ಮಾತುಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಿಂದಲೇ ಕೇಳಿ ಬರ್ತಾ ಇರೋದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಜಮೀರ್ ಅಹಮದ್ ಖಾನ್ ಅವರು ನಾಗೇಂದ್ರರ ಬಗ್ಗೆ ಮಾತಾಡ್ತಾ ಇದ್ರು. ಮಾಜಿ ಸಚಿವ ಬಿ ನಾಗೇಂದ್ರ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ರಾಜೀನಾಮೆ ಕೊಟ್ಟಿರುವ ನಾಗೇಂದ್ರ ಮತ್ತೆ ಸಚಿವ ಸಂಪುಟಕ್ಕೆ ಬರೋದು ಗ್ಯಾರಂಟಿ. ಈಗಾಗಲೇ ಅವರಿಗೆ ಎಸ್ಐಟಿ ಕ್ಲೀನ್ ಚಿಟ್ ಕೊಟ್ಟಿದೆ ಅಂದ್ರು. ಜಮೀರ್ ಅಹಮದ್ ಖಾನ್ ಅವರು ಎಕ್ಸಾಕ್ಟ್ ಆಗಿ ಏನು ಮಾತಾಡಿದ್ರು? ಸಲೀಂ ಅಹಮದ್ ಅವರು ದೆಹಲಿಯಲ್ಲಿ ಏನು ಹೇಳಿದ್ರು? ಸಂಪುಟ ಪುನರ್ರಚನೆಯ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವ ಈ ಹೇಳಿಕೆಗಳಿಗೆ ಇಬ್ಬರು ಸಚಿವರ ಪ್ರತಿಕ್ರಿಯೆ ಇದೆ. ಡಾಕ್ಟರ್ ಪರಮೇಶ್ವರ್ ಮತ್ತು ಬೋಸರಾಜು. ಎಲ್ಲವನ್ನು ಕೇಳಿಸ್ಕೊಳ್ಳಿ. ಈಗ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡೋದು ರೀಶಫಲ್ ಮಾಡಬೇಕಂತ ಇದೆ. ಅದು ಪಕ್ಷದ ಹೈಕಮಾಂಡ್ ಅವ್ರು ತೀರ್ಮಾನ ತಗೊಳ್ಬೇಕಾಗಿರೋದು. ನಾಗೇಂದ್ರ ಸಾಹೇಬ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರೀಶಫಲ್ ಇನ್ನೂ ಇದೆ ನವೆಂಬರ್ ಮೇಲೆ. ನಾಗೇಂದ್ರ ಸಾಹೇಬ್ರದ್ದು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭಾವಿಸ್ತೀನಿ. ಇಲ್ಲ, ಮುಂಚೆನೇ ಸಿಎಂ ಹೇಳಿದ್ದಾರೆ ನವೆಂಬರ್ ಮೇಲೆನೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ನವೆಂಬರ್ ಅಲ್ಲಿ ನಮ್ಮ ಸರ್ಕಾರದ 2.5 ವರ್ಷ ಆಗುತ್ತೆ, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ. ಈಗಾಗಲೇ ವರಿಷ್ಠರಿಗೆ ಮುಖ್ಯಮಂತ್ರಿಗಳಿಗೆಲ್ಲ ಹಿರಿಯರಿಗೆ ಹೇಳಿದ್ವಿ ನಾವು 50% ಮಂತ್ರಿಗಳಿಗೆ ಪಕ್ಷದ ಜವಾಬ್ದಾರಿಗಳು ಕೊಟ್ಟು ಮತ್ತೆ ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ನಾವು ಹೇಳಿದ್ದೀವಿ. ಕಿತ್ತೂರು ಕರ್ನಾಟಕ ಕಳೆದ 20 ವರ್ಷ ಆಗಿದೆ, ಯಾವುದೇ ಒಬ್ಬ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಲಿಲ್ಲ. ಹೊಸಬರಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕಂತ ಈಗಾಗಲೇ ಹೇಳಿದ್ದೀವಿ. ನವೆಂಬರ್ ಅಲ್ಲಿ ಎಕ್ಸ್ಪೆನ್ಷನ್ ಆಗಂತ ವಿಶ್ವಾಸ ಇದೆ. 2023ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ. ಎಕ್ಸ್ಪೆನ್ಷನ್ ಆಗುವಾಗ 3 ಜನ ವರ್ಕಿಂಗ್ ಪ್ರೆಸಿಡೆಂಟ್ ನನಗೆ ಮಾತ್ರ ಮಾಡಲಿಲ್ಲ, ಆವಾಗ ನನಗೆ ಅನ್ಯಾಯ ಆಗಿತ್ತು. ಆದರೆ ಈಗ ನನಗೆ ವಿಶ್ವಾಸ ಇದೆ, ಮುಖ್ಯಮಂತ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟರ್ ಹಾಗೂ ಪಕ್ಷದ ವರಿಷ್ಠರು ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ನನಗೆ ಅವಕಾಶ ಮಾಡಿಕೊಡ್ತಾರೆ. ಅವರು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಸಂಪುಟ ವಿಸ್ತರಣೆ ಆಗಲಿ ಪುನರ್ರಚನೆ ಆಗಲಿ ಇದೆಲ್ಲ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದಷ್ಟು, ನಮ್ಗೆ ಯಾರಿಗೂ ಗೊತ್ತೇ ಆಗೋದಿಲ್ಲ.
ಅದೇನು ಮಾಡ್ತಾರೆ ಅಂತ ಹೇಳ್ತಾರೆ ಅವರು. ಹೇಳಿಕೆಗಳು ಗೊಂದಲ ಮಾಡಿಸ್ತವೆ. ಹೇಳ್ತಾರೆ, ಅವರವರಿಗೆ ಅಭಿಪ್ರಾಯಗಳನ್ನು ಹೇಳ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಸರ್, 2.5 ವರ್ಷಕ್ಕೆ ಬದಲಾಗಬೇಕು ಕ್ಯಾಬಿನೆಟ್ ಅಲ್ಲಿ ಅಂತ ಬಯಸ್ತೀರಾ ಸರ್? ನನಗೆ ಗೊತ್ತಿಲ್ಲ ಅದು. ಅದನ್ನು ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದು. ನಮಗೇನು ಗೊತ್ತೇ ಇಲ್ಲ ಅದು. 2.5 ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅದು ನಮಗೇನು ಗೊತ್ತಿಲ್ಲ. ಅದು ನಮ್ಗೆ ಯಾರು ಹೈಕಮಾಂಡ್ನವ್ರು ಹೇಳಿಲ್ಲ, ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಹೇಳಿಲ್ಲ, ಅಥವಾ ನಮ್ಮ ಅಧ್ಯಕ್ಷರು ನಮ್ಮ ಶಿವಕುಮಾರ್ ಸಾಹೇಬರು ಅವರು ಹೇಳಿಲ್ಲ, ಯಾರು ಹೇಳಿಲ್ಲಪ್ಪ ನಮಗೆ. ಒಳಗಡೆ ಅವ್ರೇನು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದಾರೆ ಗೊತ್ತಿಲ್ಲ ನನಗೆ. ಇದು ಯಾವತ್ತೇ ತೀರ್ಮಾನ ತಗೋಬೋದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು PCC ಅಧ್ಯಕ್ಷರು ತೀರ್ಮಾನ ತಗೋಬೇಕು ಮತ್ತು ಹೈಕಮಾಂಡ್ನವರು ಅದಕ್ಕೆ ಸಮ್ಮತಿಸಬೇಕು. ಅದು ಯಾವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಎಂಬುದು ಅವರಿಗೆಲ್ಲ ಬಿಟ್ಟಿರ್ತಕ್ಕಂಥದ್ದು. ಅವರವ್ರ ಅಭಿಪ್ರಾಯಗಳು ಆಗಬೇಕೆಂಬವರು ಹೇಳ್ತಿರ್ತಾರೆ. ಇದ್ದವರು ಮೊದಲೇ ನಾವು ಸಹಕಾರ ಕೊಡಬೇಕೆಂಬ ಲೆಕ್ಕದಲ್ಲಿ ಮಾತಾಡ್ತಾರೆ. ಅದಕ್ಕೆ ಏನಂದರೆ ಅದು ಬಹಿರಂಗವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ಪಕ್ಷದ ಶಿಸ್ತುಲಿಂದ ಇರಬೇಕಾದ್ರೆ ಯಾರೂ ಅದ್ರ ಬಗ್ಗೆ ಮಾತಾಡಬಾರ್ದು. ಪಕ್ಷ, ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು ಮತ್ತು ಹೈಕಮಾಂಡ್ 3 ಸೇರ್ಕೊಂಡು ಅವ್ರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕಾದ್ರೆ ಅವ್ರು ಮಾಡಿದ್ದಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ. ಇದರಲ್ಲಿ ಎರಡನೇ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.